ಲೋಕಸಭೆಯಲ್ಲಿ ಮೋದಿ ಮೇಲೆ ಹಲ್ಲೆಗೆ ಸಂಚು ಆರೋಪಕ್ಕೆ ಸಂಬಂಧಪಟ್ಟಂತೆ ಕ್ರಮಕ್ಕೆ ಒತ್ತಾಯಿಸಿ ಸ್ಪೀಕರ್ಗೆ ಬಿಜೆಪಿ ಸಂಸದರು ಪತ್ರವನ್ನು ಬರೆದಿದ್ದಾರೆ. ಹೌದಾ, ಹಲ್ಲೆ ಆಗಿಬಿಡ್ತಾ ಇತ್ತಾ ಅಂತ ಸಂಚು ನಡೆದಿತ್ತಾ, ಇದನ್ನು ಕ್ರಮ ತಗೊಳ್ಳೇಬೇಕು ನೀವು ಅಂತ ಹೇಳಿ ಬಿಜೆಪಿ ಸಂಸದರು ಏನು ಮಾಡಿದ್ದಾರೆ, ಲೆಟರನ್ನು ಬರೆದಿದ್ದಾರೆ. ಹೇಯ ಕೃತ್ಯದ ಮೂಲಕ ಪ್ರಜಾಪ್ರಭುತ್ವಕ್ಕೆ ಅಪಖ್ಯಾತಿ ತಂದಂಥ ಆರೋಪ ಇದು. ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬಿಜೆಪಿ ಮಹಿಳಾ ಸಂಸದರು ಪತ್ರ ಬರೆದಿದ್ದಾರೆ. ಏನು ಪತ್ರದಲ್ಲಿದೆ ಅಂತ ನೋಡಿದ್ರೆ, ಫೆಬ್ರವರಿ 4ರಂದು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಇತ್ತು. ಈ ವೇಳೆ ಲೋಕಸಭೆಯ ಘನತೆ ಮತ್ತು ಪಾವಿತ್ರ್ಯವನ್ನು ನೀವು ಎತ್ತಿ ಹಿಡಿದಿದ್ದೀರಿ. ನಿಮ್ಮ ಅನುಕರಣೀಯ ವಿಧಾನಕ್ಕೆ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆ ದಿನ ಲೋಕಸಭೆಯಲ್ಲಿ ಅತ್ಯಂತ ದುರದೃಷ್ಟಕರ ವಿಷಾದನೀಯ ಘಟನೆ ನಡೆದಿದೆ. ವಿರೋಧ ಪಕ್ಷದ ಸದಸ್ಯರು ಸದನದ ಬಾವಿಗೆ ಪ್ರವೇಶ ಮಾಡಿದ್ದಲ್ಲದೆ ಸ್ಪೀಕರ್ ಮೇಜಿನ ಮೇಲೆ ಹತ್ತಿ ಕಾಗದ ಪತ್ರಗಳನ್ನು ಹರಿದು ಎಸೆದಿದ್ದಾರೆ. ಕೆಲವು ಮಹಿಳಾ ಸದಸ್ಯರು ಆಕ್ರಮಣಕಾರಿಯಾಗಿ ವರ್ತನೆ ಮಾಡಿದ್ದಾರೆ. ಬ್ಯಾನರ್ ಫಲಕಗಳನ್ನು ಹಿಡಿದು ಪ್ರಧಾನಿ ಆಸನವನ್ನು ಸುತ್ತುವರೆದಿದ್ದಾರೆ. ಅಲ್ಲಿ ಸದನದಲ್ಲಿ ಇಂತಹ ಘೋರ ಕೃತ್ಯಗಳನ್ನು ಎಸಗಿ ಪ್ರಜಾಪ್ರಭುತ್ವಕ್ಕೆ ಅಪಖ್ಯಾತಿ ತಂದಂಥ ವಿಪಕ್ಷದ ಎಂಪಿಗಳ ವಿರುದ್ಧವಾಗಿ ಸಾಧ್ಯವಾದಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಅವತ್ತು ಮೋದಿಯವರು ಗೈರಾಗ್ಬಿಟ್ಟಿದ್ರು ಸದನಕ್ಕೆ. ಬೆದರಿಕೆಯಿಂದಲ್ಲ, ಭಯದಿಂದ ಅಲ್ಲ, ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ಧೈರ್ಯನೇ ಇರಲಿಲ್ಲ ಅಂಥೇಳಿ ಕಾಂಗ್ರೆಸ್ ಕೂಡ ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸಂಸದೆಯರು ಈ ಲೆಟರನ್ನು ಬರೆದಿದ್ದಾರೆ. उनके ऊपर कागज